ಅಪ್ಪೆ ಹುಡುಗ ಸಿಕ್ತಿಲ್ಲ ಫೇಮಸ್ ಆಂಟಿ ತರ ಕಾಣ್ತಾ ಇದೆ. ಹಾಯ್ ಈಗ ಹೊರಡೋಣ. ಹೆಲೋ ಎವ್ರಿ ಒನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತು ನಾನು ನನ್ನ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೇನೆ, ಮಂಗಳೂರಲ್ಲಿ ಇದೆ. ಆ್ಯಂಡ್ ನಾನಿವತ್ತು ವೇರ್ ಮಾಡ್ತಾ ಇದ್ದೇನೆ ಸ್ಯಾರಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಸ್ಯಾರಿ ವೇರ್ ಮಾಡಿ ಬಸ್ನಲ್ಲಿ ಹೋಗ್ತಾ ಇದ್ದೇನೆ. ನೋಡಬೇಕು, ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಬೇಕು ಇವಾಗ. ಆ್ಯಂಡ್ ಅವಳು ನನ್ನ ಡಿಗ್ರಿ ಫ್ರೆಂಡ್. ನಾವು ನಮ್ಮ ಲೈಫಲ್ಲಿ ಬ್ಯುಸಿ ಆಗಿದ್ವಿ. ವರ್ಷಗಳ ನಂತರ ನಾವೆಲ್ಲ ಸಿಗ್ತಾ ಇದ್ದೇವೆ. ಎಷ್ಟು ಮಂದಿ ಬರ್ತಾರೆ ಗೊತ್ತಿಲ್ಲ. ನಮ್ದೊಂದು ವಿ ಗ್ರೂಪ್ ಅಂತ 10 ಮಂದಿ ಇದ್ವಿ. ಸೊ ಯಾರೆಲ್ಲ ಬರ್ತಾರೆ ನೋಡಬೇಕು. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಮೀಟ್ ದೆಮ್ ಆಲ್. ಸೊ ಬೇಗ ರೆಡಿ ಆಗಬೇಕು ಇವಾಗ. ನನ್ನ ಫ್ರೆಂಡ್ ಒಬ್ಳು ಮತ್ತು ನಾನು ಇಬ್ಬರು ಕಾರ್ಕಳದಿಂದ ಒಟ್ಟಿಗೆ ಹೋಗ್ತಾ ಇದ್ದೇವೆ. ಮತ್ತು ಎಲ್ಲರೂ ಅಲ್ಲೇ ಮಂಗಳೂರಲ್ಲಿ ಸಿಗ್ತಾರೆ. ಸೊ ನಾನು ಈ ಸ್ಯಾರಿ ವೇರ್ ಮಾಡ್ತಾ ಇದ್ದೇನೆ, ಮಸ್ಟರ್ಡ್ ಯೆಲ್ಲೋ ಕಲರ್ ವಿತ್ ಬ್ಲ್ಯಾಕ್ ಕಾಂಬಿನೇಷನ್. ಆಲ್ರೆಡಿ ನಾನು ಪ್ಲೀಟಿಂಗ್ ಮಾಡಿ ಇಟ್ಟಿದ್ದೇನೆ. ಸೊ ಯಾವುದಾದ್ರೂ ಫಂಕ್ಷನಿಗೆ ಹೋಗ್ಲಿಕ್ಕಿದ್ರೆ ನೀವು ಕೂಡ ಈ ಥರನೇ ಮಾಡಿ, ಈಸಿ ಆಗುತ್ತೆ, ಟೈಮ್ ಕೂಡ ಉಳಿಯುತ್ತೆ. ಮತ್ತು ನಿಮಗೆ ಬೇಕಾದಾಗೆ ಹೇಗೆ ಉಡಬೇಕಂತ ಇರುತ್ತೆ ಆ ಥರ ಡಿಸೈಡ್ ಮಾಡಿ ನೀವು ಉಡ್ಬೋದು. ಸೊ ನಾನು ವೇರ್ ಮಾಡಿ ಮತ್ತೆ ಸಿಗ್ತೇನೆ. ನಾನಿವಾಗ ರೆಡಿ ಆಗಿದ್ದೇನೆ. ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋವನ್ನು ಶಾರ್ಟ್ಸ್ ಆ್ಯಂಡ್ ಇನ್ಸ್ಟಾ ರೀಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಡೂ ಚೆಕ್ ಔಟ್. ಸೊ ಫುಲ್ ಲುಕ್ಕನ್ನು ಮತ್ತೆ ತೋರಿಸ್ತೇನೆ ನಿಮಗೆ. ಈ ಥರ ಒಂದು ಲುಕ್ಕ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಕಾಣಿಸ್ತಾ ಇದ್ದೇನೆ ಅಂತ. ನನಗಂತೂ ಫುಲ್ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೇನೆ. ಫುಲ್ ಏನೋ ಡಿಫ್ರೆಂಟ್ ವೈಬ್ ಕೊಡ್ತಾ ಇದೆ ನನಗಂತೂ. ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಯಾವ ಥರ ಕಾಣಿಸ್ತಾ ಇದ್ದೇನೆ, ಚೆನ್ನಾಗಿ ಕಾಣಿಸ್ತಿದ್ದೇನಾ, ಇನ್ನು ಮುಂದೆ ನಾನು ರಿಪೀಟ್ ಮಾಡ್ಬೋದಾ ಈ ಲುಕ್ಕನ್ನು ಅಥವಾ ಬೇಡವಾ ಅಂತ ನೀವೇ ಕಾಮೆಂಟ್ ಮಾಡಿ ತಿಳಿಸಿ. ಐ ಆಮ್ ರೆಡಿ. ಎಲ್ಲ ಹಾಕಿ ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೇನೆ. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ರೆಡಿ ಆಗಿದ್ದಾಳಂತೆ, ಇವಾಗಷ್ಟೇ ಕಾಲ್ ಮಾಡಿದೆ. ಸೊ ಇವಾಗ ಬೇಗ ಕಾರ್ಕಳಕ್ಕೆ ಹೋಗಬೇಕು, ಇಲ್ಲಾಂದರೆ ನಾವು ರೀಚ್ ಆಗುವಾಗ ಲೇಟ್ ಆಗುತ್ತೆ. ಸೊ ಈಗ ಹೊರಡೋಣ. ಇವಾಗ ನಾನು ಕಾರ್ಕಳಕ್ಕೆ ಹೋಗ್ತಾ ಇದ್ದೇನೆ. ನನ್ನ ಹಸ್ಬೆಂಡ್ ಡ್ರಾಪ್ ಮಾಡ್ತಾ ಇದ್ದಾರೆ. ಹಾಯ್ ಹೇಳಿ ಮನೆ. ಓಕೆ, ಅವಳಿಗೆ ಈಗ ಕಾಲ್ ಮಾಡಬೇಕು ಹೊರಡು ಅಂತ. ಸೊ ಮತ್ತೆ ಸಿಗ್ತೇನೆ. ಟಾಟಾ. ಹೇಗೆ ಕಾಣಿಸ್ತಾ ಇದೆ ನೀವು ಹೇಳಿ. ಚಂದ ಕಾಣ್ತಿದ್ವಿ ಮಾರೆ. ಸಾರಿ ಹೇಳ್ಬೇಕು. ಇಲ್ಲ ಚೆನ್ನಾಗಿ ಕಾಣ್ತಿದ್ವಿ. ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಫಸ್ಟ್ ಟೈಮ್ ಈ ಲುಕ್. ಹೌದು, ಆಂಟಿ ತರ ಕಾಣ್ತಾ ಇದೆ. ಓಕೆ ಬಿಡಿ, ಆಂಟಿ ಆದ್ರೆ ಆಂಟಿ. ಓಕೆ ಓಕೆ ಬಾಯ್. ಓಕೆ, ರೀಚ್ ಆಗ್ತಾ ಇದ್ದೇನೆ ಕಾರ್ಕಳಕ್ಕೆ. ಬಂದಿದ್ದಾಳ ಇಲ್ವಾ ಗೊತ್ತಿಲ್ಲ, ನೋಡ್ಬೇಕಷ್ಟೇ. ನಾನು ಫಸ್ಟ್, ಅವಳು ಫಸ್ಟ್ ಅಂತ. ಇಶು ಏನ್ ಗೊತ್ತಾ, ಇವಾಗ ನಾವು ಒಂದು ವ್ಲಾಗ್ ತರ ಮಾಡಿ ಕಾರ್ಕಳವನ್ನು ಎಕ್ಸ್ಪ್ಲೋರ್ ಮಾಡೋಣ, ನಾನು ಮತ್ತು ನೀನು. ಸರಿ, ಒಂದು ಫ್ರೀ ಟೈಮ್ ನೋಡ್ಬಿಟ್ಟು ಆದಷ್ಟು ಕಾರ್ಕಳವನ್ನು ಎಕ್ಸ್ಪ್ಲೋರ್ ಮಾಡೋಣ, ಆಯ್ತಾ? ಬರಲಿಲ್ಲ ಅನ್ಸುತ್ತೆ, ನೋಡು. ಈಗ ಕಾಲ್ ಮಾಡ್ತೇನೆ. ಈ ಹುಡುಗಿದ್ದಾಳಲ್ಲ, ಸೀದಾ ಹೋಗಿ ಬಸ್ನಲ್ಲಿ ಕೂತ್ಕೊಂಡಿದ್ಲು. ನಾನು ಬರುವ ತನಕ ವೇಟ್ ಕೂಡ ಮಾಡಲಿಲ್ಲ. ಅದು ವಯ ಮುಲ್ಕಿಯಿಂದ ಹೋಗುವ ಬಸ್. ನಾನು ಅಂದ್ಕೊಂಡೆ ಮೂಡುಬಿದ್ರೆಯಿಂದ ಹೋದರೆ ಸ್ವಲ್ಪ ಬೇಗ ಆಗ್ತದೆ ಅಂತ. ಆದರೆ ಈ ಬಸ್ ಸ್ಟಾರ್ಟ್ ಆಗಿ ಹೊರಡಿ ಆದಮೇಲೆ ಹೇಳ್ತಾಳೆ, ಮುಲ್ಕಿ ರೂಟ್ ಹೋಗೋ ಬಸ್ ಮದುವೆ ವೆನ್ಯೂ ಅಂದರೆ ಬೆಂದೂರಿನಲ್ಲೇ ಸ್ಟಾಪ್ ಉಂಟು, ಬಟ್ ಮೂಡುಬಿದ್ರೆ ಆದರೆ ಇನ್ನೊಂದು ರೂಟ್ನಲ್ಲಿ ಹೋಗ್ತದೆ ಅಂತ. ಅಯ್ಯೋ, ಈ ಹುಡುಗಿಗೆ ಏನು ಹೇಳ್ಬೇಕಾ. ಆ್ಯಂಡ್ ನಾವು ರೀಚ್ ಆದ್ವಿ ಮೂಡುಬಿದ್ರೆ. ಕಾರ್ಕಳದಿಂದ ಸ್ವಲ್ಪ ಜನ ಕಡಿಮೆ, ಇಲ್ಲಿ ಬಂದ ಮೇಲೆ ತುಂಬ ಜನ ತುಂಬಿದ್ರು. ಅದರ ಮೇಲೆ ಈ ಸೆಕೆ ಬೇರೆ. ಮತ್ತು ಈ ಕಾರ್ಕಳ ಎಕ್ಸ್ಪ್ರೆಸ್ ಬಸ್ನವರು ಹೇಗೆ ಹೋಗ್ತಾರಂತ ಅದರಲ್ಲಿ ಹೋದವರಿಗೆ ಅಥವಾ ನೋಡಿದವರಿಗೆ ಗೊತ್ತಿರ್ತದೆ ಯಾವ ರೀತಿ ಹೋಗ್ತಾರೆ ಅಂತ. ಸ್ವಲ್ಪ ಮೋಡ ಆಗ್ತಾ ಬಂತು, ಮಳೆ ಬರುವ ಲಕ್ಷಣ ಕೂಡ ಇತ್ತು. ನಾವಂತೂ ಸಾಂಗ್ ಕೇಳಿ ಎಂಜಾಯ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ.
ಈಗ ನಂತೂ ರೀಚ್ ಆದ್ವಿ. ನೆಕ್ಸ್ಟ್ ಜ್ಯೋತಿಯಲ್ಲಿ ಇಳಿದು ಆಟೋದಲ್ಲಿ ಹೋಗುವ ಅಂತ. ಈ ಹುಡುಗಿ ಮೊದಲೇ ಹೇಳಿದಿದ್ರೆ ಮತ್ತೊಮ್ಮೆ ಇಳಿದು ಮತ್ತೊಮ್ಮೆ ಆಟೋದಲ್ಲಿ ಹೋಗುವ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಈಗ ಜ್ಯೋತಿ ರೀಚ್ ಆದ್ವಿ, ಬೇಗ ಆಟೋ ಕೂಡ ಸಿಕ್ಕಿತು ಆ್ಯಂಡ್ ನಮ್ಮ ಪಯಣ ಈಗ ವೆನ್ಯೂ ಕಡೆಗೆ. ಆಗ್ನೆಸ್ ಈ ರೋಡ್ನಲ್ಲಿ ಹೋಗುವಾಗ ನಮ್ಮ ಕಾಲೇಜ್ ಡೇಸ್ ಮೆಮೊರೀಸ್ ಎಲ್ಲ ಒಮ್ಮೆ ತಲೆಗೆ ಬಂದು ಹೋಯಿತು. ನೋಡಿ, ಇದುವೇ ನಮ್ಮ ಕಾಲೇಜ್. ಇಲ್ಲಿಂದಾನೇ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆದದ್ದು ಆ್ಯಂಡ್ ಇಲ್ಲೇ ಮದುವೆ ಕೂಡ. ಈಗ ವೆನ್ಯೂ ರೀಚ್ ಆದ್ವಿ. ನಾವಿಬ್ರು ಹೋಗುವ ಮುಂಚೆನೇ ಬೇರೆ ಫ್ರೆಂಡ್ಸ್ ಎಲ್ಲ ಮೊದಲೇ ಬಂದಿದ್ರು. ಸೊ ಅವರ ಹತ್ರ ಎಲ್ಲ ಸ್ವಲ್ಪ ಮಾತಾಡಿ ಫೋಟೋ ಎಲ್ಲ ತೆಗೆಯುವ ಅಂತ ಹೊರಗಡೆ ಬಂದ್ವಿ. ಅದಕ್ಕೂ ಮುಂಚೆ ಒಂದು ವೆಲ್ಕಮ್ ಡ್ರಿಂಕ್ ಕುಡಿಬೇಕು ಅಂತ ಕುಡಿದು ಅದಾದಮೇಲೆ ಫೋಟೋ ಸೆಷನ್ ಸ್ಟಾರ್ಟ್ ಮಾಡುವ ಅಂತ. ಇಲ್ಲಿ ನೋಡಿ 3 ಜನ ರೆಡಿಯಾಗಿ ನಿಂತಿದ್ದಾರೆ. ಇನ್ನೂ ಕೆಲವರು ಬರಲಿಕ್ಕಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ವೆಯ್ಟ್ ಮಾಡ್ತಾ ಇರುವಾಗ ಟೈಮ್ ಇತ್ತಲ್ವ, ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ವೆನ್ಯೂ ಯಾವ ಥರ ರೆಡಿ ಆಗಿದೆ, ಮದುವೆ ಹಾಲ್ ಯಾವ ಥರ ಕಾಣಿಸ್ತಿದೆ ಅಂತ ನಿಮಗೆ ಸ್ವಲ್ಪ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು ನೀವು ವಿಶಿಂಗ್ ಲೈನ್ ಎಷ್ಟು ಉದ್ದ ಇದೆ ಅಂತ. ನಾವಂತೂ ಅಲ್ಲಿ ನಿಂತರೆ ಸುಸ್ತಾಗಿ ಹೋಗುವಷ್ಟು ಅಷ್ಟು ಉದ್ದ ಇದೆ ಲೈನು. ಸೊ ಅದಕ್ಕೋಸ್ಕರ ಅಲ್ಲಿ ನಿಂತು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸ್ವಲ್ಪ ಫೋಟೋ, ಸ್ವಲ್ಪ ಮೆಮೊರೀಸ್ ಎಲ್ಲ ನಮ್ಮಲ್ಲಿ ಕಲೆಕ್ಟ್ ಮಾಡಿ ಇಡುವ ಅಂತ. ಮತ್ತು ಸ್ವಲ್ಪ ಫ್ರೆಂಡ್ಸ್ ಹತ್ರ ಮಾತಾಡೋದೆ ತುಂಬ ದಿನ ಆಯ್ತಲ್ವ, ಸೊ ಅವ್ರ ಹತ್ರ ಎಲ್ಲ ಮಾತಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ, ಯಾಕಂದರೆ ನಾವು ಟೈಮಿಂಗ್ಸ್ ಆಚೆ ಈಚೆ ಆಗಿತ್ತಲ್ವ, ಒಬ್ಬೊಬ್ಬರು ಒಂದೊಂದು ಟೈಮ್ಗೆ ಹೋಗಿದ್ವಿ. ಸೊ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಈ ಹುಡುಗಿ ಯಾವಾಗಲೂ ಲೇಟ್, ಎಲ್ಲದರಲ್ಲೂ ಲೇಟ್. ಮದುವೆ ಒಂದು ಬೇಗ ಆಗ ಮಜ್ಜೆ ಆಗೋ ಮುಂಚೆ. ಹುಡುಗ ಸಿಕ್ತಿಲ್ಲ ನೋಡಿ ಗೈಸ್, ಹುಡುಗ ಸಿಕ್ತಿಲ್ಲ. ಯಾರಾದ್ರೂ ಇದ್ರೆ ಕಮೆಂಟ್ ಅಲ್ಲಿ ಹೌದು, ನಿಮ್ಮ ಬಯೋಡಾಟಾ ಕಳಿಸ್ಬೋದು. ನಂಬರ್ ಒಂದು ಹಾಕ್ಬೇಡಿ ಆಯ್ತಾ, ಸೇಫ್ಟಿ ರೀಸನ್ ಇಂದ ಅಷ್ಟೇ. ಓಕೆ ಓಕೆ ಓಕೆ
ಮತ್ತೆ ನಮ್ಮ ನಾನು ಹುಡುಗಿ ಕಾಂಟ್ಯಾಕ್ಟ್ ಬಲು ಬಲು ಸುಂದರ ಹುಡುಗನನ್ನು ಪಾಪ. ಕಾಂಟ್ಯಾಕ್ಟ್ ಮಾಡುದು. ಆಮೇಲೆ ನಾನು ಫೇಮಸ್ ಮುಲ್ಪ ಇತ್ತಿನಕ್ಲೆ ಪೂರ ಅನ್ಬೋಡು ಬೇಗ ಬೇಗ ಕಾಮೆಂಟ್ ಮಾಡ್ತಿದ್ದೆ. ಹಾ ಯಾವಪ್ಪೆ ನಾನು ಫೇಮಸ್ ಮಾಡ್ಬಿಟ್ಟು ಓಕೆ ತೂಲೆ ಸರಿ ತೂಲೆ ಮೋನೆ ಪುರ 2ನೇ ನಂಬರ್ 3ನೇ ನಂಬರ್ 4ನೇ ನಂಬರ್ ಬೊಕ್ಕ ಅವು ಪಂಡೈತೆ ಅವು ಫಸ್ಟ್ ನೆಕ್ಸ್ಟ್ ಇಯರ್ ಯಾವ ನೋಡಿ. ಇನ್ನೊಂದು ಹುಡುಗಿ ಈಗಷ್ಟೇ ಬಂದ್ಲು. ಇವಳಿಗೂ ಕೂಡ ಬೇಕಾಯ್ತಾ? ಏನ್ ಬೇಕು? ಎಲ್ಲರೂ ನಂಬರ್ 1 ಇದ್ದಾರೆ. ನಾವು ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡಿದ್ವಿ ಮೊದಲೇ ಸಾರಿ ವೇರ್ ಮಾಡಿ ಬರುವ ಅಂತ. ಸೊ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನೀವು ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಕಾಣಿಸ್ತಾ ಇದ್ದಾರೆ ಎಲ್ಲರೂ ಅಂತ. ಹೀಗೆ ಫೋಟೋಸ್ ಎಲ್ಲ ತೆಗೆದು ವಿಶ್ ಮಾಡಲಿಕ್ಕೆ ಹೋಗುವ ಅಂತ ಅಂದ್ಕೊಂಡ್ರೆ ಲೈನ್ ಅಂತೂ ಇನ್ನೂ ಆ ಥರನೇ ಇತ್ತು. ಅದಕ್ಕೋಸ್ಕರ ನಾವು ಇನ್ನು ಸ್ವಲ್ಪ ಸೆಕೆಗೆ ಅಲ್ಲಿ ಕೂತ್ಕೊಳ್ಳೋದಕ್ಕಿಂತ ಸ್ವಲ್ಪ ಹೊಟ್ಟೆಗೆ ಹಾಕಿ ಬರುವ ಅಂತ ಹೋದ್ವಿ. ನಾನು ಮತ್ತು ನನ್ನ ಫ್ರೆಂಡ್ ವೆಜ್ ಊಟ ಮಾಡಿದ್ವಿ. ನನಗಂತೂ ಸೆಕೆಗೆ ನಾನ್ ವೆಜ್ ತಿನ್ನಲಿಕ್ಕೆ ಆಗಲ್ಲ. ಊಟ ಮಾಡಿ ಮತ್ತು ಐಸ್ ಕ್ರೀಮ್ ಎಲ್ಲ ತಿಂದು ನಮ್ಮ ಹೊಟ್ಟೆ ಅಂತೂ ಫುಲ್ ಆಯಿತು. ಊಟ ಮಾಡಿ ಬಂದು ನೋಡಿದರೆ ನೀವೇ ನೋಡ್ಬೋದು ಲೈನ್ ಇನ್ನೂ ಕೂಡ ಎಷ್ಟು ಉದ್ದ ಇದೆ ಅಂತ. ಸೊ ನಮಗೆ ಇನ್ನು ಸ್ವಲ್ಪ ಟೈಮ್ ಸಿಕ್ಕಿತು ನಮ್ಮ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಮಾತಾಡಿ ಕೊನೆಗೆ ಇನ್ನು ಸ್ವಲ್ಪ ಲೈನ್ ಇರುವಾಗ ಹೋಗಿ ನಿಂತ್ವಿ. ಫೈನಲಿ ಅಂತೂ ಇಂತೂ ನಾವು ಸ್ಟೇಜ್ ಮೇಲೆ ತಲುಪಿದ್ವಿ. ನೆಕ್ಸ್ಟ್ ಈಗ ನಾವೇ ವಿಶ್ ಮಾಡಲಿಕ್ಕೆ ಬಂದ್ವಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ. ಬ್ರೈಡ್ ಆ್ಯಂಡ್ ಗ್ರೂಮ್ಗೆ ವಿಶ್ ಮಾಡಿ ಸ್ವಲ್ಪ ಹೊತ್ತು ಕೂತು ಅದಾದಮೇಲೆ ನಾವು ಮನೆಗೆ ವಾಪಸ್ ಹೊರಟ್ವಿ. ಸೀದಾ ನಾವು ವೆನ್ಯೂಯಿಂದ ಆಟೋದಲ್ಲಿ ಸ್ಟೇಟ್ ಬ್ಯಾಂಕಿಗೆ ಬಂದ್ವಿ. ಯಾಕಂದರೆ ನಮಗಂತೂ ಸೀಟ್ ಅನ್ನೋದು ಇಂಪಾರ್ಟೆಂಟ್ ಆಗಿತ್ತು. ಅಷ್ಟೊಂದು ಟಯರ್ಡ್ ಆಗಿತ್ತು. ಈ ಸೆಕೆ ಆದಮೇಲೆ ಟಯರ್ಡ್ನೆಸ್ ತುಂಬಾ ಇರುತ್ತೆ. ನಿಮಗೆ ನಮ್ಮ ಫೇಸ್ ನೋಡುವಾಗನೇ ಗೊತ್ತಾಗ್ಬೋದು ಎಷ್ಟು ಟಯರ್ಡ್ ಆಗಿದ್ದೇವೆ ಅಂತ. ಮತ್ತು ಸೀಟ್ ಕೂಡ ತುಂಬ ಕಷ್ಟದಲ್ಲಿ ಸಿಕ್ಕಿತ್ತು. ಮತ್ತು ಕಾರ್ಕಳದಿಂದ ನನ್ನ ಹಸ್ಬೆಂಡ್ ಪಿಕ್ ಮಾಡಲಿಕ್ಕೆ ಬಂದರು. ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ. ಆ್ಯಂಡ್ ಇದಾಗಿತ್ತು ನನ್ನ ಫ್ರೆಂಡ್ ಮದುವೆ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮತ್ತು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಇತ್ತೀಚೆಗಂತೂ ನಾನು ವೀಡಿಯೋಸೇ ನೋಡ್ತಾ ಇಲ್ಲ, ಯಾಕೆ ನೋಡ್ತಾ ಇಲ್ಲ ಗೊತ್ತಾಗ್ತಿಲ್ಲ. ಇಷ್ಟ ಆಗಿಲ್ಲ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ. ನಿಮ್ಮ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್. ಬಾಯ್ ಬಾಯ್.